ಹಾಯ್ ಗಾಯ್ಸ್, ಗುಡಿಬಂಡೆ ತಾಲೂಕಿಂದ ನಾವು ಮಾತಾಡ್ತಿರೋದು. ಇದು ಏನಂದರೆ ಎಲ್ಲ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಈ ನಡುವೆ ಫುಲ್ಲು ಟ್ರೆಂಡಿಂಗ್ ಆಗ್ತಿರೋದು ಈ ರೀಸೆಂಟ್ಲಿ 3-4 ಡೇಸಿಂದ ಸೌಜನ್ಯ ಅತ್ಯಾಚಾರದ ಕೇಸು. ಎಷ್ಟೇ ಪೊಲೀಸ್ ಅಧಿಕಾರಿಗಳಾಗಲಿ, ಈ ಲಾಯರ್ಗಳು ಯಾರು ಧೈರ್ಯ ಮಾಡಿ ಅವ್ರಿಗೆ ನ್ಯಾಯ ಮಾಡ್ದಿರಾ ಯಾರ ಕೈಲಿ ಅಷ್ಟು ಧೈರ್ಯವಾಗಿ ಮಾತಾಡೋಕ್ಕಾಗಿಲ್ಲ. ಅಂಥದ್ದು ಸಮೀರ್ MD ಅಂತೇಳಿ ಒಬ್ಬ ಸಾಮಾನ್ಯ ವ್ಯಕ್ತಿ ಅದ್ರ ಬಗ್ಗೆ ಸ್ಪಷ್ಟವಾಗಿ ಯೂಟ್ಯೂಬಲ್ಲಿ ನೀಟಾಗಿ ವಿಡಿಯೋ ಮಾಡಿ ತಿಳಿಸಿ ಇಷ್ಟೊಂದು ಧೈರ್ಯವಾಗಿ ಮಾತಾಡಿದ್ದಾರೆ. ಅವ್ರ ಧೈರ್ಯಕ್ಕೆ ಸಾಹಸಕ್ಕೆ ಮೆಚ್ಕೋಬೇಕು. ತುಂಬ ಪ್ರೌಡ್ ಫೀಲ್ ಆಗ್ತಿದೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಈ ಥರ ಮಾಡಿರೋದು, ಯಾರು ಅವ್ರು ಸಹಾಯ ಮಾಡೋಕ್ಕೆ ನ್ಯಾಯ ಮಾಡೋಕ್ಕಾಗಿಲ್ಲ. ಅಂಥದ್ದು ನಾವು ಅವ್ರ ಧೈರ್ಯ, ಇಷ್ಟೊಂದು ಧೈರ್ಯ ಬಂದು ಮಾಡೋಕ್ಕೆ ಏನಂದರೆ ಕಾರಣ, ಈ ಥರ ನಮ್ಮ ಸಾಮಾನ್ಯ ಜನರು, ಪಬ್ಲಿಕ್ಕು, ನಮ್ಮ ಸಬ್ಸ್ಕ್ರೈಬರ್ಸು, ಫಾಲೋವರ್ಸ್ ನಮ್ಗೆ ಏನೇ ಆದರೂ ಹೆಲ್ಪ್ಫುಲ್ಲಾಗಿ ನಿಂತ್ಕೊತಾರೆ ಅಂತ. ಬಟ್ ಯಾರು ಈ ಥರ ಮಾಡೋ ಥರ ಇಲ್ಲ. ಹೆಲ್ಪ್ಫುಲ್ಲಾಗಿ ಕೆಲವೊಬ್ಬರು ವೀಡಿಯೋಸ್ ಮಾಡ್ತಿದ್ದಾರೆ, ಅವರು ಸಪೋರ್ಟಿವ್ ಆಗಿದ್ದಾರೆ. ಅವ್ರು ಇಷ್ಟೊಂದು ನಮ್ಮ ಕರ್ನಾಟಕದಲ್ಲಿರುವಂಥ ಹೆಣ್ಮಗುಗೋಸ್ಕರ ಹೋರಾಡೋಕ್ಕೋಸ್ಕರ ವೀಡಿಯೋ ಮಾಡಿ ಎಲ್ಲೋ ಬೆಂಗಳೂರಲ್ಲಿ ಆಚೆಗೆ ಬರೋಕ್ಕಾಗದೆ ಬಚ್ಚಿಕೊಂಡಿದ್ದಾರೆ. ಎಷ್ಟೋ ಥ್ರೆಟನ್ ಕಾಲ್ಸು, ವಾರ್ನಿಂಗ್ ಕಾಲ್ಸು ಬರ್ತಿದೆ ಅಂಥ ಸಿಚುವೇಶನ್ನು. ಇಂಥ ಟೈಮಲ್ಲಿ ಎಲ್ಲ ನಮ್ಮ ಕರ್ನಾಟಕದ ಜನರ ರೆಸ್ಪಾನ್ಸಿಬಿಲಿಟಿ ಇದು. ಅವ್ರಿಗೆ ಹೆಲ್ಪ್ಫುಲ್ಲಾಗಿ ನಿಂತ್ಕೊಳ್ಳೋದು. ನಾವು ಅಂದ್ಕೊಂಡ್ರೆ ಯಾರೇ ಆಗಲಿ, ಯೂತ್ಸು, ಈ ಥರ ಯೂತ್ಸ್ ಎಲ್ಲ ಸ್ಟೂಡೆಂಟ್ಸು ಏನೇ ಅಂದ್ಕೊಂಡ್ರು ಮಾಡ್ಬೋದು. ಈ ಥರ ಹೋರಾಟಗಳು ಏನಕ್ಕೇನಕ್ಕೋ ಸ್ಟ್ರೈಕ್ಗಳು ಮಾಡ್ತಾ ಇರ್ತಾರೆ. ಯೂತ್ ಕಾಂಗ್ರೆಸ್ ಅವರು ಎಲ್ಲ ಈ ಥರ ಎಲ್ಲ ಸ್ಟ್ರೈಕ್ಗಳು ಮಾಡ್ತಿರ್ತಾರೆ. ಇಂಥ ಸಂಘಗಳು ಎಲ್ಲ ಇದೇ ಥರ ಹೆಲ್ಪ್ಫುಲ್ಲಾಗಿ ನಿಂತ್ಕೊಂಡು ಇದೇ ಕೇಸ್ಗೂ ಇದೆಲ್ಲರಿಗೂ ನಮ್ಮ ಕರ್ನಾಟಕ ಜನರ ರೆಸ್ಪಾನ್ಸಿಬಿಲಿಟಿ. ನಮ್ಮ ಕರ್ನಾಟಕ ಒಂದು ಹೆಣ್ಮಗುಗೆ ಈ ಥರ ಅನ್ಯಾಯ ಆಗಿರೋದು. ನಾವೆಲ್ಲ ಹೋರಾಟ ಮಾಡಬೇಕು, ನಿಲ್ತ್ಕೋಬೇಕು. ನಾನು ವೀಡಿಯೋಸು ಈ ಥರ ಮಾಡೋದು ಬೇಡ ಅಂದ್ಕೊಂಡಿದ್ದೆ. ಯಾಕಂದರೆ ಈ ಥರ ಬ್ಯಾಡ್ ಕಾಮೆಂಟ್ಸು ಯೂಸ್ಗೋಸ್ಕರ, ಲೈಕ್ಸ್ಗೋಸ್ಕರ ಮಾಡ್ತಾರೆ ಅಂದ್ಕೊತಾರೆ, ಬಿಡು ಯಾಕೆ ಸುಮ್ಮನೆ ಅಂತೇಳಿ ಅಂದ್ಕೊಂಡು ಸುಮ್ಮನೆ ಇದ್ದೆ. ಬಟ್ ಸಿಚುವೇಶನ್ ತುಂಬ ಮೀರೋಗಿದೆ. ಅವ್ರಿಗೆ ಜಾಸ್ತಿ ಥ್ರೆಟನ್ ಕಾಲ್ಸು ಎಲ್ಲ ಜಾಸ್ತಿ ಬರ್ತಿದೆ. ಇಂಥ ಟೈಮಲ್ಲಿ ಪ್ರತಿಯೊಬ್ಬರು ಎಚ್ಚೆತ್ಕೊಳ್ಳೇಬೇಕು. ಅವ್ರಿಗೋಸ್ಕರ ನ್ಯಾಯವಾಗಿ ನಿಲ್ತ್ಕೊಳ್ಳೇಬೇಕು. ನ್ಯಾಯಕ್ಕೋಸ್ಕರ ಹೋರಾಟ ಮಾಡಬೇಕು. ಅವ್ರಿಗೂ ತುಂಬ ಸಿಚುವೇಶನ್ ತುಂಬ ಬ್ಯಾಡಾಗಿದೆ. ಏನಾದರೂ ಹೆಚ್ಚು ಕಮ್ಮಿ ಆಗಿ ಅವ್ರನ್ನ ನಾವು ಕಳ್ಕೊಂಡ್ರೆ ಎಲ್ಲರೂ ಜಾಸ್ತಿ ಕರ್ನಾಟಕದಲ್ಲಿರೋ ಎಲ್ಲರೂ ನಾವು ಅಸಹಾಯಕರ ಥರ ಆಗಿಬಿಡ್ತೀವಿ. ಎಲ್ರಿಗೂ ದುರಾದೃಷ್ಟ ಥರ ಇದು. ಅವ್ರನ್ನ ಮಾತ್ರ ಕಳ್ಕೊಬಾರ್ದು. ತುಂಬ ಅವ್ರ ಸಿಚುವೇಶನ್ ತುಂಬ ಬ್ಯಾಡಿದೆ. ಎಲ್ಲರೂ ಇದೇ ಥರ ಹೆಲ್ಪ್ಫುಲ್ಲಾಗಿ ಅವ್ರು ನಿಲ್ತ್ಕೋಬೇಕು. ನ್ಯಾಯ ಮಾಡಲೇಬೇಕು, ಹೋರಾಟ ಮಾಡಲೇಬೇಕು. ಎಲ್ಲ ಯೂತ್ಸು, ಎಲ್ಲ ಊರುಗಳ ಕಡೆಯಿಂದ ಈ ಬ್ಯಾಡ್ ಕಾಮೆಂಟ್ಸ್ ಬರುತ್ತೆ, ಅದು ಇದು ಏನು ಥಿಂಕ್ ಮಾಡ್ಕೊಳ್ಬೇಡಿ. ಅನುಕೂಲ ಅವ್ರು ಯಾರೂ ಜೊತೆಯಾಗಿರಲ್ಲ. ನಮ್ಗೆ ಅನಿಸಿದ್ದು ನಾವು ಹೋರಾಟ ಮಾಡಬೇಕು, ನಿಲ್ತ್ಕೋಬೇಕು. ನಮಗೂ ಆ ರೈಟ್ಸ್ ಇರುತ್ತೆ, ಫಂಡಮೆಂಟಲ್ ರೈಟ್ ಆಗಿ ಹೋರಾಟ ಮಾಡೋ ರೈಟ್ ಪ್ರತಿಯೊಬ್ಬರಿಗೂ ಇರುತ್ತೆ ನ್ಯಾಯಕ್ಕೋಸ್ಕರ. ಅದೇ ಥರ ನಾವು ನ್ಯಾಯಕ್ಕೋಸ್ಕರ ನಿಲ್ತ್ಕೋಬೇಕು, ವಿಡಿಯೋ ಮಾಡಬೇಕು. ನನಗೂ ಮನಸ್ಸಿಗೆ ಏನೂ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರಲಿಲ್ಲ ನೋಡಿ ವಿಡಿಯೋ ಮಾಡಬೇಕು, ಅಪ್ಲೋಡ್ ಮಾಡಬೇಕು ಅನಿಸ್ತು. ಅದಕ್ಕೆ ವಿಡಿಯೋ ಮಾಡಲಾಗಿತ್ತು. ಧನ್ಯವಾದ.